ಹಲೋ, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಒಂದು ರೌಂಡು ಕಲಬುರ್ಗಿ ಹೋಗಿ ಬರೋಣ ಅಂತ. ಅಂದರೆ ಫುಲ್ಲು ಕಲಬುರ್ಗಿ ಕವರ್ ಮಾಡ್ತಾ ಇಲ್ಲ. ಸೊ ನಮ್ಮ ಮನೆಯಿಂದ ಬಸ್ ಸ್ಟಾಪ್ವರೆಗೂ ಅಷ್ಟೇ. ನಮ್ಮ ಪಾಪ ಹುಷಾರಿಲ್ಲ. ಸೊ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ, ಅವನಿಗೆ ನೀರು ವ್ಯತ್ಯಾಸ ಆಗಿ ಸ್ವಲ್ಪ ರನ್ನಿಂಗ್ ನೋಯ್ಸ್ ಐತೆ. ಮತ್ತು ಹಾಗೆ ನಮ್ಮ ಮಮ್ಮಿ ತಂಗಿಗೆ, ಅಂದರೆ ನಮ್ಮ ಸಣ್ಣ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ಅವ್ರನ್ನೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರನ್ನೂ ಮಾತಾಡಿಸ್ಕೊಂಡು ನಮ್ಮ ಪಾಪಗೂ ಚೆಕ್ ಮಾಡಿಸ್ಕೊಂಡು ಹಾಗೆ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ವಿ. ಸೊ ಇವನೇ ನೋಡಿ, ಕಾಲು ಕೈ ಎಲ್ಲ ಒತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಮ್ಮಿ. ಇಷ್ಟೊಂದು ಏನು ಪ್ರೀತಿ, ಏನು ಕೆಲಸ ಮಾಡಿಬಿಟ್ಟಿರ್ತಾನೆ ಇವನು ಅಂತ ಕಾಲು ಕೈ ಒತ್ತೋದು, ಅದು ಬಸ್ಸಲ್ಲಿ. ಅಬ್ಬಬ್ಬ, ಇವ್ರುಗಳು ನೋಡ್ತಿದ್ರೆ ಇರಲಿ, ಅದು ಹೆಂಗೆ ಇರಲಿ. ಈ ವಯಸ್ಸಲ್ಲಿ ನಾವು ಪೇರೆಂಟ್ಸ್ಗಳು ತುಂಬ ನಮ್ಮ ಮಕ್ಕಳಿಗೆ ಜಾಸ್ತಿ ಕೇರ್ ಮತ್ತು ಕನ್ಸರ್ನ್ ತೋರಿಸ್ತೀವಿ. ನಮ್ಗಳಿಗೆಲ್ಲ ಆ ರೀತಿ ತೋರಿಸಿದಾರೆ ಇಲ್ಲಪ್ಪ ದೇವರಣ್ಣ, ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ತೋರಿಸಿರಲ್ಲ ಅಂದ್ಕೊತೀನಿ. ಸರಿ, ಇನ್ನೇನು ಮಾಡೋದು. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದರೆ ಇಲ್ಲಿ ಮಾರ್ಕೆಟ್ ಸಿಗುತ್ತೆ. ಇದು ಕಣ್ಣಿ ಮಾರ್ಕೆಟ್ ಅಂತ ಇದ್ರ ಹೆಸರು. ಬೆಳಿಗ್ಗೆ ಟೈಮಲ್ಲಿ ಇರೋಲ್ಲ. ಈಗ ನೋಡಿ, ಎಲ್ಲ ಐಟಮ್ಸ್ನ ಇಳಿಸ್ತಿದ್ದಾರೆ ಇವಾಗ. ಎಲ್ಲ ತರಕಾರಿಗಳ್ನ ಇಳಿಸಿ ಜೋಡಿಸ್ತಾರೆ. ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಮಾರ್ಕೆಟು. ಇವಾಗ ನಾವು ಹೋಗ್ತಿರೋದು ಮಧ್ಯಾಹ್ನ ಆಗಿದ್ದರಿಂದ ಅಲ್ಲಿ ಜನ ಇರಲಿಲ್ಲ. ಜಸ್ಟ್ ಬರೀ ಮೆಟೀರಿಯಲ್ಸ್ನ ಕೆಳಗೆ ಇಳಿಸ್ತಾಯಿದ್ರು. ಹೆಸರು ನೋಡಿ ಅದರದ್ದು, ಕಣ್ಣಿ ಮಾರ್ಕೆಟ್. ಸೊ ಅಲ್ಲಿಂದ ಬಸ್ ಸ್ಟಾಪು, ನಮ್ಮ ಕಲಬುರ್ಗಿ ಬಸ್ ಸ್ಟಾಪ್ ಆಚೆ ಕಡೆಯಿಂದ ನೋಡ್ತಾ ಇರೋದು. ಆಮೇಲೆ ಒಳಗಡೆಯಿಂದ ತೋರಿಸ್ತೀನಿ. ನಮ್ಮ ಕಲಬುರ್ಗಿ ನಮ್ಮ ಹೆಮ್ಮೆ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಮ್ಮ ಊರು. ಚೆನ್ನಾಗಿದೆ. ಸೊ ಹಂಗೆ ಇದು ಬಸ್ ಸ್ಟಾಪು ಮುಂದ್ಗಡೆಯಿಂದ ಹೋಗ್ತಿರ್ಬೇಕಾದ್ರೆ ಇವೆಲ್ಲ ಮಾರ್ಕೆಟ್ಗಳು ಸಿಗ್ತವೆ. ಇದು ನೋಡಿ, ಮಾಂಗಲ್ಯ ಅನ್ನೋ ಶಾಪಿಂಗ್ ಮಾಲು. ಇದನ್ನು ಓಪನ್ ಮಾಡೋದಕ್ಕೆ ರಚಿತಾ ರಾಮ್ ಬಂದಿದ್ದರು. ಸೊ ಈ ಶಾಪಿಂಗ್ ಮಾಲ್ ಓಪನ್ ಆಗ್ತಿರ್ಬೇಕಾದ್ರೆ ನನ್ನ ಮಗಂದು ತೊಟ್ಲು ಕಾರ್ಯಕ್ರಮ ಇತ್ತು. ನನ್ನ ಮಗನಿಗೆ ಶಾಪಿಂಗು ಇದು V2 ಮಾಲಲ್ಲೇ ಮಾಡೋದು. ನಾವು ಆಲ್ಮೋಸ್ಟ್ ಕಲಬುರ್ಗಿಗೆ ಬಂದರೆ ನಾವು ಅಲ್ಲೇ ಶಾಪಿಂಗ್ ಮಾಡೋದು ನಮ್ಮ ಪಾಪಗೋಸ್ಕರ. ನಮಗೆಲ್ಲ ಇಲ್ಲ, ನಾವು ಇಲ್ಲೆಲ್ಲ ತೊಗೊಳ್ಳಲ್ಲ, ಸೂಪರ್ ಮಾರ್ಕೆಟಲ್ಲಿ ತೊಗೊತೀವಿ. ಸೊ ಇಲ್ಲಿ ಕೂಡ ಒಂದು ಜಯದೇವನ ಹಾಸ್ಪಿಟ್ಲ್ ಇದೆ, ಬೆಂಗಳೂರಲ್ಲಿ ಫೇಮಸ್ ಇದೆಯಲ್ಲ ಆ ಥರ. ಈ ಜಾಗ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿರೋ ಈ ಕಾರ್ನರ್ ಜಾಗ ಅಂದರೆ ನಮ್ಮ ಮದುವೆ ಆದಮೇಲೆ ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ದು ನಾವು ಅಪ್ಲಿಕೇಶನ್ ಹಾಕಕ್ಕೆ ಬಂದಿದ್ವಿ. ಸೊ ಆ ಟೈಮಲ್ಲಿ ಅಲ್ಲಿ ನಿಂತ್ಕೊಂಡು ನಾನು ನಮ್ಮ ಐಸ್ ಕ್ರೀಮ್ ತಿಂದಿದ್ವಿ ಫಸ್ಟ್ ಟೈಮ್, ಮದುವೆ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ. ಸೊ ಅದೊಂದು ಮೆಮೊರಿ. ಈ ಕಾರ್ನರ್ ಗಿಡ ಮತ್ತು ಐಸ್ ಕ್ರೀಮ್ ಶಾಪ್, ಅದೊಂದು ಮೆಮೊರಿ ಇದೆ. ಸೊ ಹಾಗಾಗಿ ನೆನಪಾಯಿತು, ಥಟ್ಟಂತ ವೀಡಿಯೋ ಮಾಡ್ಕೊಂಡು ಹಾಕ್ಕೊಂಡೆ. ಹೈವೇ ರೋಡು ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ. ನಾನು ಕಲಬುರ್ಗಿ ಮದುವೆ ಆಗಿ ಬಂದು 3 ವರ್ಷ ಆಯಿತು ಅಂತಂದರೂ ಕೂಡ ನನಗೆ ಇಲ್ಲಿಂದ ಮನೆಯಿಂದ ಬಸ್ ಸ್ಟಾಪಿಂದ ಮನೆಗೆ ಬರೋಕ್ಕಷ್ಟೇ ಗೊತ್ತು. ಬೇರೆ ಏನೂ ಗೊತ್ತಿಲ್ಲ ನನಗೆ. ನಾನೆಲ್ಲೂ ಹೋಗಿ ಎಲ್ಲ ಆಲ್ಮೋಸ್ಟು ನನ್ನನ್ನೆಲ್ಲೂ ಕಳಿಸೋದು ಇಲ್ಲ. ಬಂದರೆ ಜೊತೆಗೆ ಯಾರಾದರೂ ಒಬ್ಬರು ಬಂದೇ ಇರ್ತಾರೆ. ಒಬ್ಬೊಬ್ಬಳಂತೂ ನಾನೆಲ್ಲೂ ಓಡಾಡಲ್ಲ. ಸೊ ಮಮ್ಮಿ ನಾನು ಹಂಗೆ ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ ಮನೆಗೆ ಅಂದರೆ ಇದು ಬಸ್ ಸ್ಟಾಪ್ ಒಳಗಡೆಯಿಂದ ಈ ರೀತಿ ಇದೆ ಕಲಬುರ್ಗಿ ಬಸ್ ಸ್ಟಾಪು. ಎಲ್ಲದೂ ಒಂದೇ ಥರ ಇರುತ್ತೆ, ಅದರಲ್ಲೇನು ಸ್ಪೆಷಲಾಗಿ ತೋರಿಸ್ತಾ ಇದೆ ಅಂತ ಅನ್ಕೊತಿದ್ದೀರಾ ಅಂತ ಅನಿಸುತ್ತೆ. ಓಕೆ, ಈ ಬಸ್ ಸ್ಟಾಪಿಂದ ಒಳಗಡೆ ಎಲ್ಲ ನೋಡಿಕೊಂಡು ಆಚೆ ಬರಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಾಗಲೇ ಮಾಡಿದ್ವಿ. ಶಾಪಿಂಗ್ ಮಾಡೋ ಟೈಮಲ್ಲಿ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೋಡಿದ್ರಲ್ಲ, ಈ ಕಣ್ಣಿ ಮಾರ್ಕೆಟ್ ಅಂದ್ಮೇಲೆ ಈಗ ನೋಡಿ ಜನ ಎಷ್ಟೊಂದು ತುಂಬ್ಕೊಂಡಿದ್ದಾರೆ. ಸಾಯಂಕಾಲ ಆದಮೇಲೆ ಇಲ್ಲಿ ತರಕಾರಿ ತುಂಬ ಚೀಪ್ ರೇಟಲ್ಲಿ ಸಿಗ್ತಾವಪ್ಪ, ತುಂಬ ಕಡಿಮೆ ಬೆಲೆ. ತರಕಾರಿ ಬೆಲೆ 10 ರೂಪಾಯಿಗೆಲ್ಲ ಸಿಗ್ತಾವೆ ಇಲ್ಲಿ. ನಮ್ಮ ಬ್ಯಾಂಗ್ಳೂರಲ್ಲಿ 10 ರೂಪಾಯಿಗೆ ಒಂದು ಸಣ್ಣ ಪೀಸು ಕೂಡ ಸಿಕ್ಕಲ್ಲ. ಸೊ ತುಂಬ ಕಡಿಮೆ ರೇಟಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ಫ್ರೆಶ್ ಆಗಿರೋಂಥ ತರಕಾರಿಗಳನ್ನ ಕೊಡ್ತಾರೆ. ಸಾಯಂಕಾಲ ಟೈಮು ತುಂಬ ರಶ್ ಇರುತ್ತೆ ಈ ಮಾರ್ಕೆಟ್ ಮಾತ್ರ. ನಾವು ಇಲ್ಲೇ ತಗೊಳ್ಳೋದು. ಸೊ ಹಂಗೆ ಬರ್ತಾ ಆಟೋದಲ್ಲಿ ಒಂದು ಲೈನ್ ನೋಡಿದೆ, ಹಣ್ಣು ಕಚ್ಚೋಕೆ ಮುಂಚೆ ಹೆಣ್ಣು ಬಿಚ್ಚೋಕೆ ಮುಂಚೆ ಬೆಲೆ ಜಾಸ್ತಿ ಅಂತೆ. ನಮ್ಮ ಉತ್ತರ ಕರ್ನಾಟಕ ಜವಾರಿ ಮಂದಿ ಏನು ಖತರ್ನಾಕಾಗಿ ಬರೀತಾರೆ, ಬೆಂಕಿ. ಸೊ ಹಾಗೆ ನಮ್ಮ ಪಾಪು ಕೂಡ ಒಂದು ಹೊಸ ಜೊತೆ ಚಪ್ಪಲಿ ಬೇರೆ ತೊಗೊಂಡಿದ್ವಿ. ಅದನ್ನು ಅವ್ರ ಕಾಕ ಕೊಡಿಸಿದ್ದಾರೆ, ಚಿಕ್ಕಪ್ಪ ಅವರ ಗಿಫ್ಟ್ ಇದು.
ಸೊ ತಗೊಳ್ರಿ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ನಾನು ನಮ್ಮ ಮನೆ ಎಲ್ಲಿದೆ ಅಂತ ಹೇಳಲ್ಲ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.